ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಈಗ ಕೋರ್ಟ್ನಲ್ಲಿ ನಡೀತಾ ಇದೆ. ನಂತರ ಲೈವ್ ಅಪ್ಡೇಟ್ಸ್ ಅನ್ನು ನೋಡ್ತಾ ಇದ್ದೀರಿ. ಆರೋಪಿ A1 ಪವಿತ್ರ ಗೌಡ ಪರ ವಕೀಲ ಬಾಲನ್ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಅವರು ರತ್ನಪ್ರಭಾ ಅವರಿಗೆ ಕೇಳ್ತಾರೆ. ಅವರ ಮಗನ ಕುರಿತಾಗಿ ಕಿಡ್ನ್ಯಾಪ್ ಆದಂಥ ದಿನ 8/6/2024 ಅಂದರೆ ಕಳೆದ ವರ್ಷ ಜೂನ್ 8ನೇ ತಾರೀಕು ಆತ ಕಿಡ್ನ್ಯಾಪ್ ಆದಂಥ ದಿನ ಆತನ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ವಕೀಲರು ಮಾಡ್ತಾರೆ. ಅವರ ತಾಯಿ ಬಳಿ ಪ್ರಶ್ನೆಗಳನ್ನು ಕೇಳ್ತಾರೆ. ಬಹುತೇಕ ಪ್ರಶ್ನೆಗಳಿಗೆ ಅವರ ತಾಯಿ ಗೊತ್ತಿಲ್ಲ ಅಥವಾ ಇಲ್ಲ ಅನ್ನುವಂಥ ಉತ್ತರವನ್ನೇ ಕೊಟ್ಟಿದ್ದಾರೆ. ಬೆಳಗ್ಗೆ ಮನೇಲಿ ತಿಂಡಿ ಮಾಡಿದ್ದ, ಊಟಕ್ಕೆ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದ. ರತ್ನಪ್ರಭಾ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಇದು. 4 ಜನ ಸ್ನೇಹಿತರ ಜೊತೆಗೆ ಒಟ್ಟಿಗೆ ಹೋದ. ಅವತ್ತಿನ ದಿನ ಬೆಳಗ್ಗೆ ಮನೆಯಿಂದ ಹೊರಡುವಾಗ 4 ಜನ ಫ್ರೆಂಡ್ಸ್ ಇದ್ದರು, ಅವ್ರ ಜೊತೆ ಆತ ಒಟ್ಟಿಗೆ ಹೋದ ಮನೆಯಿಂದ. ಸೊ ಆಗ ವಕೀಲ ಬಾಲನ್ ಪ್ರಶ್ನೆ ಕೇಳ್ತಾರೆ. ರೇಣುಕಾಸ್ವಾಮಿ ಅವರ ಸ್ನೇಹಿತರು ನಿಮಗೆ ಗೊತ್ತಾ, ಪರಿಚಯ ಇದೆಯಾ ಅವ್ರ ಬಗ್ಗೆ? ಎಲ್ಲರನ್ನೂ ನೀವು ರೆಕಗ್ನೈಸ್ ಮಾಡ್ತೀರಾ, ಗುರುತು ಹಿಡಿತೀರಾ? ಆಗ ಅವರ ತಾಯಿ ಹೇಳ್ತಾರೆ, ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಕಂಪ್ಲೀಟ್ ಫ್ರೆಂಡ್ ಸರ್ಕಲ್ ನನಗೆ ಗೊತ್ತಿಲ್ಲ, ಅದರಲ್ಲಿ ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಅದರ ಕಂಟಿನ್ಯೂಯೇಷನ್ ಅನ್ನುವಂತೆ ಮನೆಯ ಅಕ್ಕಪಕ್ಕದ ಸ್ನೇಹಿತರ ಜೊತೆ ಊಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ದ ನನ್ನ ಜೊತೆ. ಅಂದರೆ ಹೊರಗಡೆ ಊಟಕ್ಕೆ ಹೋಗ್ತೀನಿ ಅಂತ ಏನು ಹೇಳಿದ್ರಲ್ಲ ರೇಣುಕಾಸ್ವಾಮಿ ಅವರು ಅವರ ತಾಯಿ ಬಳಿ ಬೆಳಗ್ಗೆ ತಿಂಡಿ ಮಾಡಿದ ನಂತರ, ಆಗ ಅಕ್ಕಪಕ್ಕದ ಮನೆಯವ್ರ ಜೊತೆ ಅಂದರೆ ಫ್ರೆಂಡ್ಸ್ ಅವ್ರ ಜೊತೆ ಊಟಕ್ಕೆ ಹೋಗ್ತೀನಿ ಹೊರಗಡೆ ಅಂತ ಹೇಳಿದ್ದ. ಸೊ ಈಗ ಅದಕ್ಕೆ ಪ್ರಶ್ನೆ ಮಾಡ್ತಾರೆ ಬಾಲನ್ ಅವರು. ಯಾರ್ಯಾರು ಅಂತ ನೀವು ಕೇಳಿದ್ರಾ, ವಿಚಾರಿಸಿದ್ರಾ? ಇಲ್ಲ, ನಾನು ವಿಚಾರಿಸಿಲ್ಲ, ವಿಚಾರಿಸುವಂಥ ಕೆಲಸವನ್ನು ನಾನು ಮಾಡಿಲ್ಲ. ಇದು ರತ್ನಪ್ರಭಾ ಅವರ ಒಂದು ಉತ್ತರವಾಗಿದೆ. ಮತ್ತೊಮ್ಮೆ ಬಾಲನ್ ಪ್ರಶ್ನೆಯನ್ನ ಮಾಡ್ತಾರೆ. ಅವತ್ತು ಮಧ್ಯಾಹ್ನ 2 ಗಂಟೆಗೆ ಬಾಲಾಜಿ ಬಾರ್ನಲ್ಲಿ ಊಟ ಮಾಡಿದ್ನಾ, ಇದು ಗೊತ್ತಾ ನಿಮಗೆ? ಇಲ್ಲ, ಗೊತ್ತಿಲ್ಲ. ಇದು ರೇಣುಕಾಸ್ವಾಮಿ ಅವರ ತಾಯಿಯ ಉತ್ತರ. ಕೋರ್ಟ್ನಲ್ಲಿ ಕೊಲೆ ಪ್ರಕರಣಗಳಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ಗಳಿರ್ತಾವಲ್ಲ, ಒಂದೊಂದ್ಸಲಿ ಅನಿಸುತ್ತೆ ಯಾಕೆ ಈ ಪ್ರಶ್ನೆ ಅಂತ. ಬಟ್ ಅದಕ್ಕೆ ಇನ್ನೆಲ್ಲೋ ಕಡೆಯಿಂದ ಒಂದು ಲಿಂಕನ್ನು ಎಳ್ಕೊಂಬರ್ತಾರೆ ವಕೀಲರು. ಎಸ್ಪೆಷಲಿ ಕ್ರಿಮಿನಲ್ ಲಾಯರ್ಗಳು ಈ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದೊಂದು ಸರ್ತಿ ಅನಿಸುತ್ತೆ ನಾವು ನೋಡ್ತಿರುವಾಗಲೂ ಈ ಕ್ವೆಶ್ಚನ್ ಇದಕ್ಕೆ ಪ್ರಸ್ತುತನಾ ಅಂತ. ಬಟ್ ಅದರ ಲಿಂಕ್ ಇನ್ನೆಲ್ಲೋ ಇರುತ್ತೆ. ಮುಂದಿನ ಹಂತಗಳಲ್ಲೇ ಅದು ಗೊತ್ತಾಗೋದು, ಈ ಪ್ರಶ್ನೆಗಳು ಯಾಕಾಗಿ ಬಂದಿತ್ತು ಇನಿಷಿಯಲ್ ಫೇಸಲ್ಲಿ ಟ್ರಯಲ್ ನಡೀತಿರುವಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಪ್ರತಿಯೊಂದನ್ನೂ ಕೂಡ ಪ್ರಶ್ನೆ ಕೇಳಿ ಉತ್ತರವನ್ನು ಪಡ್ಕೊಳ್ತಾ ಇದ್ದಾರೆ ಪವಿತ್ರ ಗೌಡ ಪರ ವಕೀಲ ಬಾಲನ್ ಅವರು. ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಬಂದಿರುವಂಥ ಪ್ರಶ್ನೆಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಆ ಕಾನ್ವರ್ಸೇಷನ್ ಹೆಂಗಿತ್ತು, ಆ ಗಿವ್ ಆ್ಯಂಡ್ ಟೇಕ್ ಹೆಂಗಿತ್ತು, ಲೈವ್ ಅಪ್ಡೇಟ್ಸನ್ನು ನಿಮ್ಮ ಮುಂದೆ ನಿಮ್ಮ ನ್ಯೂಸ್ ಫಸ್ಟ್ ಬಿಚ್ಚಿಡ್ತಾ ಇದೆ. ವಕೀಲ ಬಾಲನ್ ಕೇಳಿದಂಥ ಪ್ರಶ್ನೆಗಳೇನು, ಅದಕ್ಕೆ ರೇಣುಕಾಸ್ವಾಮಿ ಅವರ ತಾಯಿ ಕೊಟ್ಟಂಥ ಉತ್ತರ ಏನು, ಆ ಕ್ವೆಶ್ಚನ್ ಆ್ಯಂಡ್ ರಿಪ್ಲೈ ಅದೆಲ್ಲವನ್ನೂ ಕೂಡ ನಿಮ್ಮ ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಕಸ್ಮಾತ್ ನೀವೇನಾದರೂ ಗಮನಿಸಲಿಲ್ಲ ಅಂತಂದರೆ ನಿಮ್ಮ ಇನ್ಫಾರ್ಮೇಷನ್ಗೆ ಕೋರ್ಟ್ನಲ್ಲಿ ಬರ್ತಿರುವಂಥ ಅಥವಾ ಅಲ್ಲಾಗ್ತಾ ಇರುವಂಥ ಲೈವ್ ಟ್ರಯಲ್ನ ಲೈವ್ ಅಪ್ಡೇಟ್ಸನ್ನು ನಿಮ್ಮ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ. ಒಂದು ಸೀರೀಸ್ ಆಫ್ ಕ್ವೆಶ್ಚನ್ಸನ್ನು ವಕೀಲ ಬಾಲನ್ ಕೇಳ್ತಾ ಹೋಗ್ತಾರೆ. ರೇಣುಕಾಸ್ವಾಮಿ ಅವರ ತಾಯಿಯಿಂದ ಅದು ಶುರುವಾಗುತ್ತೆ. ಗಮನದಲ್ಲಿಟ್ಕೊಳ್ಬೇಕು, ರೇಣುಕಾಸ್ವಾಮಿ ಅವರ ತಾಯಿ ಹಾಗೂ ತಂದೆ ಇಬ್ಬರೂ ಕೂಡ ಖುದ್ದಾಗಿ ಹಾಜರಾಗಿದ್ದಾರೆ. ಹಾಜರುಪಡಿಸಬೇಕು ಅಂತ ಇತ್ತು, ಇವತ್ತು ಹಾಜರಾಗಿದ್ದಾರೆ. ಹಾಜರಾದಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ಆರೋಪಿಗಳು ಕೂಡ ಇನ್ಕ್ಲೂಡಿಂಗ್ ನಟ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರು ಕೂಡ ಹಾಜರಾಗಿದ್ದಾರೆ.
ಒಂದು ಟ್ರಯಲ್ ಪ್ರೋಸೆಸ್ನಲ್ಲಿ ವಕೀಲ ಬಾಲನ್ ಕೇಳಿದಂಥ ಬಹುತೇಕ ಪ್ರಶ್ನೆಗಳಿಗೆ ಯೋಚನೆ ಮಾಡಿ ಉತ್ತರವನ್ನು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ. ಗೊತ್ತಿಲ್ಲ ಅಥವಾ ಇಲ್ಲ, ಬಹುತೇಕ ಪ್ರಶ್ನೆಗಳಿಗೆ ಇದೇ ಅವರ ಉತ್ತರವಾಗಿದೆ. ಮನೆ ಬಿಟ್ಟು ಅಂದರೆ ತಿಂಡಿ ಮಾಡಿ ರೇಣುಕಾಸ್ವಾಮಿ ಮನೆಯಿಂದ ಹೊರಟಂತಹ ಸಂದರ್ಭದಲ್ಲಿ ಆ ದಿನ ಬಂದಂಥ ಕರೆಗಳಿಗೆ ಸಂಬಂಧಪಟ್ಟಂತೆ ಹೋದ ನಂತರ ಏನೆಲ್ಲ ಡೆವಲಪ್ಮೆಂಟ್ಗಳಾಗಿತ್ತು ಎಲ್ಲದರ ಕುರಿತಾಗಿ ವಕೀಲ ಬಾಲನ್ ಪ್ರಶ್ನೆಯನ್ನು ಮಾಡಿದ್ದಾರೆ. ಎಲ್ಲಿಗೆ ಹೋಗ್ತಿದ್ದ ಅಂತ ನೀವು ವಿಚಾರಿಸಿದ್ರಾ? ಬಾಲಾಜಿ ಬಾರ್ನಲ್ಲಿ ಅವರು ಊಟ ಮಾಡಿದ್ದು ನಿಮ್ಗೆ ಗೊತ್ತಾ? ಅಥವಾ ಹೊರಗಡೆ ಹೋಗ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರಾ? ನಿಮಗೆ ಆತನ ಸ್ನೇಹಿತರು ಗೊತ್ತಾ? ಯಾರ್ಯಾರ ಜೊತೆ ಆತ ಹೊರಗಡೆ ಹೋಗಿದ್ದ? ಅಕ್ಕಪಕ್ಕದ ಮನೆಯ ಸ್ನೇಹಿತರು ಅಂತ ಹೇಳಿದ್ರು, ಬಟ್ ಅಕ್ಕಪಕ್ಕದ ಸ್ನೇಹಿತರು ಯಾರು ಅಂತ ನಿಮಗೆ ಗೊತ್ತಾ? ಯಾರ್ಯಾರು ಆತನ ಜೊತೆ ಅವತ್ತು ಹೊರಗಡೆ ಹೋದ್ರು ಅಂತ ಗೊತ್ತಾ? ಎಲ್ಲ ಪ್ರಶ್ನೆಗಳನ್ನು ವಕೀಲ ಬಾಲನ್ ಮಾಡ್ತಾ ಹೋಗ್ತಾರೆ. ಇದೆಲ್ಲದಕ್ಕೂ ಅವರ ತಾಯಿ ರತ್ನಪ್ರಭಾ ಇಲ್ಲ ಅನ್ನುವಂಥ ಉತ್ತರವನ್ನೇ ಕೊಡ್ತಾ ಹೋಗ್ತಾರೆ. ಸೊ ಇನ್ನೂ ಕೂಡ ಮುಂದುವರೆದಿದೆ ಒಂದು ಕ್ರಾಸ್ ಎಕ್ಸಾಮಿನೇಷನ್ ಇವತ್ತು ಕೋರ್ಟ್ನಲ್ಲಿ. ಆರೋಪಿಗಳು ಕೂಡ ಹಾಜರಾಗಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಟ್ರಯಲ್ ಪ್ರೋಸೆಸ್ನಲ್ಲಿ ಭಾಗಿಯಾಗಿದ್ದಾರೆ. ಆ್ಯಂಡ್ ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತ್ಕೊಂಡು ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಈ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಸುಮಾರು 1 ಗಂಟೆಗಳ ಕಾಲ ಅವರ ತಾಯಿಯ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಮತ್ತೊಮ್ಮೆ ಅವರನ್ನು ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಬೆಳಗ್ಗೆ ಆದಂಥ ಡೆವಲಪ್ಮೆಂಟ್ ಜೊತೆಗೆ ಈಗ ಮತ್ತೊಮ್ಮೆ ರೇಣುಕಾಸ್ವಾಮಿ ಅವರ ತಾಯಿಯನ್ನು ಈಗ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗ್ತಾ ಇದೆ. ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಯಾರ್ಯಾರು ಆತನ ಜೊತೆಲಿದ್ರು, ಅಲ್ಲಿದ್ದಂತಹ ಸ್ನೇಹಿತರ ಗ್ಯಾಂಗ್ ನಿಮಗೆ ಪರಿಚಯನಾ? ಅವ್ರು ಯಾರು ಅಂತ ನಿಮಗೆ ಗೊತ್ತಾ? ಹೊರಗಡೆ ಊಟಕ್ಕೆ ಹೋಗ್ತೀನಿ ಅಂತ ಆತ ಹೇಳಿದ್ದ? ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾರ ಜೊತೆ ಹೋಗ್ತೀನಿ ಅಂತ ಹೇಳಿದ್ರಾ? 4-5 ಜನ ಫ್ರೆಂಡ್ಸ್ ಇದ್ರು, ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದ್ದ ಅಂತ ಇವರ ಉತ್ತರ, ಅವರ ತಾಯಿಯವ್ರದ್ದು. ಆ 4 ಜನ ಫ್ರೆಂಡ್ಸ್ ನಿಮಗೆ ಗೊತ್ತಾ? ಇಲ್ಲ, ಅಕ್ಕಪಕ್ಕದ ಮನೆಯವರು ಆ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳಿದ್ದ. ಹಾಗಾದರೆ ಅಕ್ಕಪಕ್ಕದ ಮನೆಯವರು ಅಂತಂದರೆ ಅಲ್ಲಿರುವಂಥ ಫ್ರೆಂಡ್ಸ್ ನಿಮಗೆ ಗೊತ್ತಾ? ಇದೆಲ್ಲದಕ್ಕೂ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟ ಉತ್ತರವನ್ನು ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರು ಕೊಟ್ಟಿದ್ದಾರೆ. ಟ್ರಯಲ್ನಲ್ಲಿ ಈಗ A1 ಪವಿತ್ರ ಗೌಡ ಪರ ವಕೀಲ ಬಾಲನ್ ಪ್ರಶ್ನೆಗಳನ್ನು ಮಾಡ್ತಿರುವಂಥದ್ದು. ಇದಾದ ನಂತರ ಯಾರೆಲ್ಲ ಅಕ್ಯೂಸ್ಡ್ಗಳಿದ್ದಾರಲ್ಲ, ಆರೋಪಿತರು, ಅವರ ಪರ ವಕೀಲರು ಕೂಡ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ. ಇದಾದ ನಂತರ SPPಯ ಸರದಿ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಗಮನಿಸಬೇಕು, ನಿನ್ನೆ ಈ ಕ್ರೈಮ್ ಸೀನ್ ಇದರ ರಿಕ್ರಿಯೇಷನ್ ಅನ್ನು ಮಾಡಿದರು. ಈ ಕೇಸ್ನ ತನಿಖಾಧಿಕಾರಿ ACP ಚಂದನ್ ಕುಮಾರ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರು. ಪಟ್ಟಣಗೆರೆ ಶೆಡ್ಗೆ ಖುದ್ದಾಗಿ ತೆರಳಿ ಅಲ್ಲಿ ಆ ಕ್ರೈಮ್ ಸೀನ್ ರಿಕ್ರಿಯೇಟ್ ಮಾಡಿದರು. ನಂತರ ಯಾವ ರೂಟ್ನಲ್ಲಿ ರೇಣುಕಾಸ್ವಾಮಿಯ ಶವವನ್ನು ಆರೋಪಿಗಳು ತೆಗೆದುಕೊಂಡು ಹೋಗಿದ್ರು, ಎಲ್ಲಿ ಡಿಸ್ಪೋಸ್ ಮಾಡಿದರು, ಸುಮನಹಳ್ಳಿಯ ರಾಜಕಾಲುವೆ, ಅಲ್ಲೂ ಕೂಡ ಹೋಗಿ ಅವರು ಆ ಕ್ರೈಮ್ ಸೀನನ್ನು ರಿಕ್ರಿಯೇಟ್ ಮಾಡಿಕೊಂಡು ತನಿಖಾಧಿಕಾರಿಗಳಿಂದ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ರು. ಅವರ ಸರದಿ ಇನ್ನೂ ಕೂಡ ಬಂದಿಲ್ಲ. ಈಗ ಸದ್ಯಕ್ಕೆ ಅಕ್ಯೂಸ್ಡ್ ಪರ ವಕೀಲರು ಈಗ ವಾದವನ್ನು ಮಾಡ್ತಾ ಇದ್ದಾರೆ. A1 ಪವಿತ್ರ ಗೌಡ ಪರ ವಕೀಲ ಬಾಲನ್ ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಮನೆಯಿಂದ ಹೊರಗಡೆ ಹೋದಂತಹ ಸಂದರ್ಭದಿಂದ ಹಿಡಿದು ಆತ ಮಿಸ್ ಆಗಿದ್ದಾನೆ ಅಂತ ಗೊತ್ತಾಗೋವರೆಗೂ ಇನ್ನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ. ಕಿಡ್ನ್ಯಾಪ್ ಆಗಿರ್ಬೋದು, ಅಥವಾ ಬಾರ್ಗೆ ಬಂದು ಅಲ್ಲಿ ಪರ್ಚೇಸ್ ಮಾಡಿರುವಂಥದ್ದು ಇರ್ಬೋದು, ಕಾರ್ ಮುಖಾಂತರ ಆತನನ್ನು ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಿರ್ಬೋದು. ಈ ಎಲ್ಲ ಇನ್ಸಿಡೆಂಟ್ಗಳ ಬಗ್ಗೆ ಪಾರ್ಟ್ ಬೈ ಪಾರ್ಟ್ ಅಲ್ಲಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇರೋದು.
ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿಗೆ ಪ್ರತಿಯೊಂದು ವಿಷಯದ ಕುರಿತಾಗಿ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲಾಗ್ತಾ ಇದೆ. ವಕೀಲ ಬಾಲನ್ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಎಷ್ಟು ಪಾಸಿಬಲ್ ಆ್ಯಂಗಲ್ಸ್ ಇದೆಯೋ, ಎಷ್ಟು ಪಾಸಿಬಲ್ ಕ್ವೆಶ್ಚನ್ಸ್ ಇದೆಯೋ ಆ ಎಲ್ಲ ಆ್ಯಂಗಲ್ಗಳಿಂದ ಆ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಕೂಲಂಕಷವಾಗಿ ಅವರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಅವರ ಪೂರ್ವಾಪರದ ಬಗ್ಗೆ ಕೂಡ ಮನೆಯವರಿಗೆ ಅದ್ರ ಬಗ್ಗೆ ಮಾಹಿತಿ ಇತ್ತಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಕೋರ್ಟ್ ಕೇಸ್ ಇದ್ದಿದ್ದು ಗೊತ್ತಾ ನಿಮ್ಮ ಮಗನ ಮೇಲೆ? ಕೋರ್ಟ್ ಕೆಲಸ ಅಂತ ಹೇಳಿ ಆತ ಓಡಾಡ್ತಾ ಇದ್ದದ್ದು ನಿಮ್ಮ ಗಮನಕ್ಕೆ ಬಂದಿತ್ತಾ? ನಿಮಗೆ ಗೊತ್ತಾ ಇದ್ರ ಬಗ್ಗೆ? ಯಾವ ಕೇಸ್ ಅಂತ ಗೊತ್ತಾ? ಎಲ್ಲದರ ಬಗ್ಗೆ ಅವರು ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಅವತ್ತು ಆದಂಥ ಇನ್ಸಿಡೆಂಟ್ಗಳ ಬಗ್ಗೆ, ಮನೆ ಬಿಟ್ಟು ಹೋದಂಥ ಸಂದರ್ಭದಲ್ಲಿ, ಊಟ ಮಾಡಿ ಮನೆಯಿಂದ ಹೊರಟಂತಹ ಸಂದರ್ಭದಲ್ಲಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದ್ನಾ? ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಾ? ಯಾರ ಜೊತೆ ಅಂತ ಹೇಳಿದರೆ ಆ ಗುಂಪೇನಿತ್ತು, ರೇಣುಕಾಸ್ವಾಮಿ ಜೊತೆ ಊಟಕ್ಕೆ ಹೋಗ್ತೀನಿ ಅಂತ ಆತೇನು ಹೇಳಿದ್ದ, ಆ ಗುಂಪಿನಲ್ಲಿದ್ದವ್ರು ನಿಮಗೆ ಗೊತ್ತಾ? ಈ ಎಲ್ಲ ಪ್ರಶ್ನೆಗಳನ್ನು ವಕೀಲ ಬಾಲನ್ ಮಾಡ್ತಾ ಇದ್ದಾರೆ. ಸೊ ಊಟಕ್ಕೆ ಹೋಗ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆವತ್ತು ಆತನ ಜೊತೆ ತೆರಳಿದಂಥ ಸ್ನೇಹಿತರೇನಿದ್ರು ಅವ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಅವ್ರು ಯಾರು ಅಂತ ನಿಮಗೆ ಗೊತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ವಕೀಲ ಬಾಲನ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಅವರ ತಾಯಿ ರತ್ನಪ್ರಭಾ ಅವರಿಗೆ ಅವರು ಕೇಳಿದ್ದಾರೆ. ಅವರ ಫ್ರೆಂಡ್ ಸರ್ಕಲ್ ಬಗ್ಗೆ ಕೂಡ ಒಂದು ಪ್ರಶ್ನೆ ಬರುತ್ತೆ. ರೇಣುಕಾಸ್ವಾಮಿ ಅವರ ಫ್ರೆಂಡ್ ಸರ್ಕಲ್ ನಿಮಗೆ ಗೊತ್ತಾ? ಕಂಪ್ಲೀಟ್ ಫ್ರೆಂಡ್ಸ್ ನಿಮಗೆ ಗೊತ್ತಾ? ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೋ ಅವರೆಲ್ಲರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ? ಅವ್ರು ಯಾರು ಅಂತ ನೀವು ಗುರುತು ಹಿಡಿತೀರಾ? ಅದರಲ್ಲಿ ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ ನನಗೆ. ಇದು ರೇಣುಕಾಸ್ವಾಮಿ ಅವರ ತಾಯಿಯ ಉತ್ತರ. ಡೀಟೇಲ್ ಆಗಿ ಪ್ರತಿಯೊಂದನ್ನು ಕೂಡ ಅವರ ಪ್ರಶ್ನೆಗಳೇನಿತ್ತು ಆ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನ್ಯೂಸ್ ಫಸ್ಟ್ ಅಂದರೆ ಕೋರ್ಟ್ನಲ್ಲಿ ಏನೇನು ಕೇಳಲಾಯಿತೋ ಆ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಒಂದು ಲೈವ್ ಅಪ್ಡೇಟ್ಸನ್ನು ನೀವು ನೋಡ್ತಾ ಇದ್ದೀರಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಥ ಟ್ರಯಲ್ನಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.